Hello everyone, welcome to Samadhana classes. Let us see question number 2 of chapter Structure of the Atom. E. Goldstein in 1886 discovered the presence of new radiation in a gas discharge tube and called them. Okay, Goldstein experiment ಮಾಡ್ತಾ ಇದ್ದಾಗ ಅವರು ಹೊಸ ರೇಡಿಯೇಷನ್ಸ್ ನ್ಯೂ ರೇಡಿಯೇಷನ್ಸ್ ಗ್ಯಾಸ್ ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಯಾವ್ದು ಅದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಕ್ಯಾಥೋಡ್ ರೇ. ನೋ, ದಿಸ್ ಇಸ್ ರಾಂಗ್. ಕ್ಯಾಥೋಡ್ ರೇಸ್ ಆರ್ ಇಲೆಕ್ಟ್ರಾನ್ಸ್ ಅನ್ನ ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಕ್ಯಾನಲ್ ರೇಸ್. ಎಸ್, ದಿಸ್ ಇಸ್ ರೈಟ್. ಕ್ಯಾನಲ್ ರೇಸ್ ಆರ್ ಆನೋಡ್ ರೇಸ್. ಆನೋಡ್ ಅಲ್ಲಿ ಪ್ರೊಡ್ಯೂಸ್ ಆಗಿ ಟುವರ್ಡ್ಸ್ ಕ್ಯಾಥೋಡ್ ಮೂವ್ ಆಗ್ತಾ ಇತ್ತು, ಅದನ್ನ ಕ್ಯಾನಲ್ ರೇ ಅಂತ ಕರೆದ್ರು. ಆಪ್ಷನ್ ಸಿ ಆಲ್ಫಾ ರೇ. ಆಲ್ಫಾ ರೇಸ್ ಆರ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ಯೂಶುವಲಿ 2 ಪ್ರೋಟಾನ್ಸ್ ಮತ್ತೆ 2 ನ್ಯೂಟ್ರಾನ್ಸ್ ಇರುತ್ತೆ, ಅದನ್ನ ಆಲ್ಫಾ ರೇ ಅಂತ ಕರಿತೀವಿ. ಸೊ ಹೀಲಿಯಂ ನ್ಯೂಕ್ಲಿಯಸ್ ಅನ್ನ ಆಲ್ಫಾ ರೇ ಅಂತ ಜನರಲ್ ಆಗಿ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ನ್ಯೂಟ್ರಲ್ ರೇ. ನ್ಯೂಟ್ರಲ್ ರೇ ಅಂದ್ರೆ ಏನು ಚಾರ್ಜಸ್ ಇಲ್ಲ. ನೋ, this is wrong. Therefore, the correct option is option B, canal ray. Canal ray ಅಂತ ಯಾಕೆ ಕರೆದ್ರು? ಯಾಕೆಂದ್ರೆ ಹೇಳಿದ್ನಲ್ಲ, ಆನೋಡ್ ಇಂದ ಕ್ಯಾಥೋಡ್ ಕಡೆ ರೇಸ್ ಮೂವ್ ಆಗ್ತಾ ಇತ್ತು. ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಆನೋಡ್ ಮತ್ತೆ ಕ್ಯಾಥೋಡ್ ಅಂತ ಇರುತ್ತೆ. ಆನೋಡ್ ಇಂದ ಕ್ಯಾಥೋಡ್ ಕಡೆ ರೇ ಮೂವ್ ಆಗ್ತಾ ಇರುವಾಗ ಆ ಕ್ಯಾಥೋಡ್ ಅಲ್ಲಿ ಸ್ಮಾಲ್ ಹೋಲ್ಸ್ ಇದ್ವು. ಸೊ ಆ ಆನೋಡ್ ರೇಸ್ ಆ ಹೋಲ್ಸ್ ಥ್ರೂ ಪಾಸ್ ಆಗ್ತಾ ಇದ್ದಿದ್ದಕ್ಕೆ ಅದನ್ನ ಕ್ಯಾನಲ್ ರೇ ಅಂತ ಕರೆದ್ರು. ಥ್ಯಾಂಕ್ ಯು.